ಶ್ರೀ ಗುರುಭ್ಯೋ ನಮಃ. ಇದು ಮದಲಗಟ್ಟಿ ಮತ್ತು ಬೊಮ್ಮಗಟ್ಟಿ ನಡುವೆ ಇರುವ ಗೆಳತಿ ಕಟ್ಟೆ ಮುಖ್ಯ ಪ್ರಾಣದೇವರ ಸನ್ನಿಧಾನ. ವ್ಯಾಸರಾಜ ಪ್ರತಿಷ್ಠಿತ ಅತ್ಯಂತ ಕಾರಣಿಕ ಸ್ಥಳ. ಸಮಗ್ರ ಊರಿನವರಿಗೆ ಏಕೋಭಾವದಿಂದ ಅನುಗ್ರಹ ಮಾಡುವ ಮುಖ್ಯ ಪ್ರಾಣದೇವರ ಸನ್ನಿಧಾನ. ಇಲ್ಲೆಲ್ಲ ಹೇಗೆ ಕ್ರಮ ಇದೆ ಅಂದರೆ, ಬೊಮ್ಮಗಟ್ಟಿಯಲ್ಲಾಗಲಿ ಅಥವಾ ಈ ಗೆಳತಿ ಕಟ್ಟೆ ಪ್ರಾಣದೇವರ ಹತ್ರ ಆಗಲಿ, ಪ್ರಾಣದೇವರು ಎದುರುಗಡೆ ಹೀಗಿದ್ದರೆ ಬಲಭಾಗದಲ್ಲಿ ಸೀತಾ, ಲಕ್ಷ್ಮಣ, ಆಂಜನೇಯ, ರಾಮದೇವರಿರ್ತಾರೆ. ಅದರ ಜೊತೆಗೆ ಎಡಭಾಗದಲ್ಲಿ ಮುಖ್ಯ ಪ್ರಾಣದೇವರು ರಾಮದೇವರ ಹತ್ರ, ಬಲಭಾಗದಲ್ಲಿ ಗರುಡ ದೇವರು, ಹೀಗೆ ಈ ಕ್ರಮದಲ್ಲಿ ಇರ್ತಾರೆ. ಇಲ್ಲಿಯ ವಿಶೇಷಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೇಳ್ತೀನಿ. ಇವರೆಲ್ಲ ಊರಿನವರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ತಮ್ಮ ಮನೆಯಲ್ಲಿ ತಂದೆ ತಾಯಿ ಎಲ್ಲರ ಮಾತಿಗಿಂತ ಜಾಸ್ತಿ ಇಲ್ಲಿ ಪ್ರಾಣದೇವರ ಮಾತಿಗೆ ಬೆಲೆಯನ್ನು ಕೊಡ್ತಾರೆ. ಇವರು ಇಲ್ಲಿಯ ದೇವಸ್ಥಾನದ ಅಧ್ಯಕ್ಷರು, ಚಿನ್ನಾಪುರಪ್ಪ ಅಂತ ಇವರ ಹೆಸರು. ಇವರಲ್ಲಿ ಮುಖಂಡರಾಗಿ ಎಲ್ಲ ರೀತಿಯಾದ ಏಕೋಭಾವದಿಂದ ಕರೆದುಕೊಂಡು ಹೋಗ್ತಾರೆ. ಇವರು ನಮ್ಮ ರಾಘವೇಂದ್ರಾಚಾರ್ಯ ಅಂತ ಇದೇ ಊರಿನವರು. ಇವರ ಸಹೋದರ ವಿಶ್ವೇಶತೀರ್ಥರ ಶಿಷ್ಯರು, ಅವರು ಆನಂದ ತೀರ್ಥಾಚಾರ್ಯ ಅಂತ ಅವ್ರ ಸಹೋದರ. ಇವರು ಇದೇ ಊರಿನಲ್ಲಿ ಇರ್ತಾರೆ. ಇವರೆಲ್ಲ ಇಲ್ಲಿಯ ಭಕ್ತಾದಿಗಳು. ಇವರು ಹುಲಿಯಪ್ಪ ಅಂತ ಇಲ್ಲಿ ವಿಶೇಷವಾಗಿ ಪ್ರಾಣದೇವರು ಮಾತನಾಡೋದೆಲ್ಲ ಇವರಿಗೆ ಅರ್ಥ ಆಗುತ್ತೆ. ಇವರು ಮಾರುತೇಶ ಅಂತ ಇಲ್ಲಿ ಅರ್ಚಕರು. ಅವರು ವಿಶೇಷವಾಗಿ ಇಲ್ಲಿ ಪ್ರಾಣದೇವರು ಪೂಜೆ ಮಾಡ್ತಾರೆ. ಇವರೆಲ್ಲ ಭಕ್ತಾದಿಗಳು. ಇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಇವರು ನಮ್ಮ ವಿದ್ಯಾಪೀಠದಲ್ಲಿ ಓದಿದ ಹನುಮೇಶಾಚಾರ್ಯರ ಮಾವ. ಇವರೆಲ್ಲರೂ ಕೂಡ ಇಲ್ಲಿಯ ಭಕ್ತ ಪರಿವಾರದವರು. ಒಂದು ಸ್ವಲ್ಪ ಪ್ರಾಣದೇವರ ಮಹಿಮೆಯನ್ನು ನಿಮಗೆ, ಪ್ರಾಚೀನ ಕಾಲದ ಭಾವನೆಗಳು ಹೇಗಿತ್ತು, ಇವತ್ತೆಲ್ಲ ದುಡ್ಡು ಮಾತನಾಡುತ್ತೆ, ಭಾವನೆಗಳು ಮಾತನಾಡಲ್ಲ. ಇಲ್ಲಿ ಪ್ರಾಣದೇವರು ಎಲ್ಲ ಕಷ್ಟ ಸುಖ ದುಃಖಗಳಿಗೆ ಇಲ್ಲಿಯ ಜನಗಳಿಗೆ ಎಲ್ಲೂ ಜ್ಯೋತಿಷ್ಯ ಕೇಳೋದು ಅಥವಾ ಇನ್ನೆಲ್ಲೋ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದು, ಈ ಭಾವಗಳಿಲ್ಲ. ಇಲ್ಲಿ ಪ್ರಾಣದೇವರ ಹತ್ರ ಬರ್ತಾರೆ. ಇಲ್ಲಿ ಪ್ರಾಣದೇವರು ಜುಟ್ಟಿನಲ್ಲಿ ಗಂಟೆ ಇದೆ, ವಿಶೇಷವಾಗಿ ಸೌಗಂಧಿಕ ಪುಷ್ಪವನ್ನು ಧಾರಣೆ ಮಾಡಿದ್ದಾರೆ. ಊರ್ಧ್ವಪುಂಡ್ರ ಮೇಲೆ ಶಂಖಚಕ್ರಗಳ ಲಾಂಛನ ಇದೆ. ವ್ಯಾಸರಾಜರೇ ಪ್ರತಿಷ್ಠೆ ಮಾಡಿರುವಂಥ ಪ್ರಾಣದೇವರು ಅನ್ನುವ ನಂಬಿಕೆಯಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಇದೇ ಕ್ರಮದ ಮಂಟಪಗಳನ್ನು ಮಾಡಿ ವಿಶೇಷವಾಗಿ ಪ್ರಾಣದೇವರ ಪ್ರತೀಕಗಳನ್ನು ಸ್ಥಾಪನೆ ಮಾಡಿ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಇವರು ಇಲ್ಲಿ ಪ್ರಾಣದೇವರ ಹತ್ರ ಹೇಗೆ ಕೇಳ್ಕೊಳ್ತಾರೆ ಅಂತ ಅವ್ರ ಕೈಲೇ ಹೇಳಿಸ್ತೀನಿ. ಒಂದೊಂದಕ್ಕೆ ಒಂದೊಂದು ರೀತಿ ಫಲ. ಈಗ ಪ್ರಾಣದೇವರ ಬೆನ್ನಿನಿಂದ ಹೂ ಬೀಳ್ತು ಅಂದರೆ ಅವರಿಗೆ ಸೀಟಿಗೆ ಸಂಬಂಧಪಟ್ಟ, ಅಂದರೆ ಯಾವುದೋ ಆಫೀಸಲ್ಲಿ ಕೆಲಸ ಸಿಗಬೇಕಾಗಿದೆ, ಅದು ಪ್ರಾಣದೇವರ ಬೆನ್ನಿನಿಂದ ಹೂ ಬೀಳ್ತು ಅಂದರೆ ನಿನಗೆ ಸೀಟ್ ಸಿಗುತ್ತೆ ಅಂತ ಹೀಗೆ ಉತ್ತರವನ್ನು ಹೇಳ್ತಾರೆ. ಇನ್ನು ಬಲಭಾಗದಿಂದ ಪುಷ್ಪಗಳು ಬೀಳ್ತು ಅಂದರೆ ಅದೆಲ್ಲ ಶುಭ ಸೂಚನೆ ಆಗಿದೆ, ನಿಮಗೆ ಸಿಗುತ್ತೆ ಅಂತ. ಇನ್ನು ಕೆಲವೊಮ್ಮೆ ಪುಷ್ಪವನ್ನೇ ಕೊಡಲಿಲ್ಲ ಅಂದರೆ ಅವರಿಗೆ ಏನು ಮಾಡಿದರೂ ಕೆಲಸ ಆಗಲ್ಲ ಅಂತ. ಆಮೇಲೆ ಹೊಲಗಳಿಗೆ ಬೋರ್ವೆಲ್ ಹಾಕಬೇಕಾದ್ರೆ ನೀರು ಕೇಳ್ತಾರೆ. ಭುಜದಿಂದ ಹೂ ಬೀಳಬೇಕು, ಕಿವಿಯಿಂದ ಹೂ ಬೀಳಬೇಕು, ತೊಡೆಯಿಂದ ಹೂ ಬೀಳಬೇಕು ಅಂತ ಹೀಗೆಲ್ಲ ನಿಯಮ ಹಾಕ್ಕೊಂಡಿದ್ದಾರೆ ಅವರವರೇ. ಆಯಾ ಭಕ್ತರ ಭಾವನೆಗಳು. ಭುಜದಿಂದ ಹೂ ಬೀಳ್ತು ಅಂದರೆ ಒಂದಷ್ಟು ನೀರು ಸಿಗುತ್ತೆ, ಕಿವಿಯಿಂದ ಬೀಳ್ತು ಅಂದರೆ ಇನ್ನೂ ಹೆಚ್ಚಿನ ನೀರು ಸಿಗುತ್ತೆ, ತೊಡೆಯಿಂದ ಬೀಳ್ತು ಅಂದರೆ ಇನ್ನೂ ಅದಕ್ಕಿಂತ ಅಧಿಕವಾದ ಜಲಪ್ರಾಪ್ತಿಯಾಗುತ್ತೆ ಎನ್ನುವ ಭಾವನೆಯನ್ನು ತಾಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಅನೇಕ ಬಣ್ಣದ ಹೂಗಳನ್ನು ಇಲ್ಲಿ ಮುಡಿಸಿದ್ದಾರೆ. ಹೊಲದಲ್ಲಿ ಪಾಯಿಂಟ್ ನೋಡಿದ ಮೇಲೆ ಒಂದು 3 ಕಲ್ಲು ಇಟ್ಟು ಬರ್ತಾರೆ. ಕೆಂಪು ಕಲ್ಲು, ಬಿಳಿ ಕಲ್ಲು ಎಲ್ಲ ಇಟ್ಟು ಬರ್ತಾರೆ. ಅದೇ ಕ್ರಮದ ಹೂವನ್ನು ಇಲ್ಲಿ ಪ್ರಾಣದೇವರಿಗೆ ಮುಡಿಸ್ತಾರೆ. ಅಲ್ಲಿ ಕೆಂಪು ಹೂ ಬೀಳ್ತು ಅಂದರೆ ಕೆಂಪು ಕಲ್ಲಿನ ಪಾಯಿಂಟಲ್ಲಿ ಬೋರ್ವೆಲ್ ತೋಡಿಸಬೇಕು. ಆಮೇಲೆ ಬಿಳಿ ಹೂ ಬೀಳ್ತು ಅಂದರೆ ಬಿಳಿ ಕಲ್ಲಿನ ಪಾಯಿಂಟಿನಲ್ಲಿ ಬೋರ್ವೆಲ್ ತೋಡಿಸಬೇಕು ಅಂತ. ಒಂದು ಸ್ವಾರಸ್ಯ ಏನು ಅಂದರೆ, ಪ್ರಾತಃ ಕಾಲದಲ್ಲಿ ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಕಷ್ಟ ಎಲ್ಲ ನೇರ ಪ್ರಾಣದೇವರ ಹತ್ರ, ಮನೆಯ ಹಿರಿಯರಿದ್ದಾಗ ಅಪ್ಪ ಅಮ್ಮನ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನು ಹೇಗೆ ಹೇಳಿಕೊಳ್ತಾರೆ, ಆ ಥರ ಪ್ರಾಚೀನರು ಹೇಳಿಕೊಂಡ ಪದ್ಧತಿ ಇದೆ. ನಮ್ಮ ವಾಯುಸ್ತುತಿಯಲ್ಲೂ ಮಾತರ್ಮೇ ಮಾತರೀಶ್ವನ್ ಮಾತಃ ಅಂತ ಸಂಬೋಧನೆ, ತಾಯಿ ಮುಖ್ಯಪ್ರಾಣ ಅಂತ ಹೀಗೆ ಸಂಬೋಧನೆ ಮಾಡಿದ ಪದ್ಧತಿಗಳಿದೆ. ಆದರೆ ಅನುಷ್ಠಾನದಲ್ಲಿಲ್ಲ, ಬರೀ ಶ್ಲೋಕದ ಥರ ಬಡಬಡ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಿಯ ಎಲ್ಲ ವರ್ಗದ ಜನರು ಬಂದು ಕೇಳೋದು ಹೇಗೆ ಅಂದರೆ, ಅಪ್ಪ ಮುಖ್ಯಪ್ರಾಣ ಆಂಜನೇಯ, ನಮ್ಮ ಅಪ್ಪ
ನನಗೆ ಮನೇಲಿ ಇಂಥ ಕಷ್ಟ ಇದೆ, ಇದಕ್ಕೆ ನೀನೇನು ಉತ್ತರ ಕೊಡ್ತಿ, ಎಲ್ಲಿಂದ ಹೂ ಕೊಡ್ತಿ, ನನ್ನ ಭಾವನೆಗಳೇನು ಅಂತ. ಅವನು ಎಲ್ಲಿಂದ ಹೂ ಕೊಡ್ತಾನೆ, ಎಷ್ಟು ಇಂಚಿಗೆ ನೀರು ಸಿಗುತ್ತೆ ಅಂತ ತಿಳ್ಕೊಳ್ಳೋರು ಇಲ್ಲಿದ್ದಾರೆ. ವಿಶೇಷವಾಗಿ ಹುಲಿಯಪ್ಪ ಅಂತ ಅಂದರೆ ಹುಲಿಕುಂಟೇಶ್ವರನ ಭಕ್ತ ಹುಲಿಯಪ್ಪ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಅದೇ ಥರ ಎಲ್ಲರಿಗೂ ಅವರವ್ರ ಭಾವನೆಯಿಂದ ಅರ್ಥ ಆಗುತ್ತೆ. ಅವರು ಎಷ್ಟು ಇಂಚಿಗೆ ಹೂ ಕೊಡ್ತಾನೆ, ಎಷ್ಟು ಆಳ ತೆಗಿಬೇಕು, ಇದೆಲ್ಲ ಜೊತೆಗೆ ಮಾತನಾಡ್ತಾನೆ ಪ್ರಾಣದೇವರು. ಆ ಭಕ್ತರ ಜೊತೆಗೆ ತಂದೆ ತಾಯಿಗಳು ಮಕ್ಕಳ ಕಷ್ಟಕ್ಕೆ ಸ್ಪಂದಿಸುವಂತೆ ಸ್ಪಂದಿಸುವ ಅತ್ಯಂತ ಕಾರಣಿಕ ಪ್ರಾಣದೇವರು. ನಿಮಗೆಲ್ಲ ಮೊದಲಗಟ್ಟಿ ಪರಿಚಯ ಇದೆ, ಬೊಮ್ಮಗಟ್ಟಿ ಪರಿಚಯ ಇದೆ. ಗೆಳತಿ ಕಟ್ಟಿ ಪ್ರಾಣದೇವರ ಪರಿಚಯ ನಿಮಗಿರಲ್ಲ. ಭಕ್ತಾದಿಗಳು ಏನೆಲ್ಲ ಇಲ್ಲಿ ನಡ್ಕೊಂಡಿದ್ದಾರೆ ಅಂದರೆ ಕಲ್ಯಾಣ ಮಂಟಪ ಕಟ್ಟಿಸ್ಕೊಂಡಿದ್ದಾರೆ, ಪ್ರಾಣದೇವರ ದಯದಿಂದ ರಥಗಳನ್ನು ಮಾಡಿದ್ದಾರೆ, ಗೋಪುರಗಳನ್ನು, ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಊರಿನ ನಡುವೆ ಅವ್ರಿಗೇನು ಚಿಂತೆ ಆಯಿತು ಅಂದರೆ ಈ ಪ್ರಾಣದೇವರ ಸನ್ನಿಧಾನದಲ್ಲಿ ಕುಳಿತು ಅವ್ರ ಚಿಂತೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾರೆ. ಅವ್ರ ಭಾಷೆ ನಿಮಗೊಂದು ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಸ್ವಲ್ಪ ಅವ್ರ ಹತ್ರ ಮಾತನಾಡಿಸ್ತೀನಿ ಹೂಗಳ ಬಗ್ಗೆ, ನೀವು ಕೇಳಿಸ್ಕೊಳ್ಳಿ. ಇವರು ಹುಲಿಯಪ್ಪ ಅಂತ ವಿಶೇಷವಾಗಿ ಇಲ್ಲಿ ಅವರಿಗೆ ಪ್ರಾಣದೇವರು ಏನು ಪುಷ್ಪಗಳನ್ನು ಕೊಟ್ಟು ಮಾತನಾಡ್ತಾರೆ ಇವರಿಗೆ ಅದು ಅರ್ಥ ಆಗುತ್ತೆ. ಈಗ ಯಾವ್ಯಾವ ಥರ ಹೂ ಕೊಡ್ತಾರೆ ಹೇಳಿ ನೀವು. ನಡೆದಿರೋದನ್ನು ಹೇಳಿ. ಏನೇನು ಹೂಗಳನ್ನು ಕೊಟ್ಟು ಭಕ್ತರನ್ನು ಹೆಂಗೆ ಅನುಗ್ರಹ ಮಾಡಿದ್ದಾರೆ. ಬೋರಿದ್ದು ಹೂ ಎಲ್ಲಿ ಕೊಟ್ರೆ ನೀರು ಬಿಡ್ತತ್ತ, ಹೆಗಲ ಮೇಲೆ ಕೊಟ್ರೆ ಹಂಗೆ, ಬಾಲದ ಮೇಲೆ ಕೊಟ್ರೆ ಹಂಗೆ, ಸೊಂಟದ ಮೇಲೆ ಕೊಟ್ರೆ ಕೈ ಅಮೃತ ಬಳ್ಳಿಂದ ಕೊಟ್ರೆ ಹಂಗೆ, ಅದನ್ನ ಹೇಳು. ಈಗ ಅಮೃತ ಬಳ್ಳಿಂದ ಕೊಟ್ರೆ ಹೆಂಗೆ ಬರ್ತದ ನೀರು? ಸಮಯ ಒಂದೊಂದು ಕೆಲಸ 2-3 ಅರ್ಥಕ್ಕೆ ಬರ್ತಾವ. ಹೇಳಿ. ಈಗ ಅಮೃತ ಬಳ್ಳಿಗಳು ಕೊಟ್ರೆ ಏನಂತ ಲೆಕ್ಕ? ಅಮೃತ ಬಳ್ಳಿನ ಕೊಟ್ಟದ್ದು ಆಯಮ್ ಬಂದದ್ದು ಒಳ್ಳೇದಾಕತ್ರಿ. ಕಾಲಿಟ್ಟದ್ದು ಕಾಲ ಮೇಲೆ ಕೊಟ್ಟದ್ದು ಆಯಮ್ ಬಂದದ್ಕ ಕಾಲಿಟ್ಟದಕ್ಕ ಮನೆ ಮಕ್ಕಳ ಮನೆ ಬೆಳಿತತ್ತ. ಆಯಮ್ಮಂದು ಇಲ್ಲಿ ಬಲ ಬಲಭುಜ ಕೊಟ್ರ ಆಯಮ್ಮ ಬಲವಾಗೈತೆ ಎಂಬಕೈತೆ, ದುಡ್ಕೊಂಡು ಉಂಬಕೈತೆ. ಅಂದ್ರೆ ಏನ್ ಹೇಳಿದ್ರು? ಹಂಗ ಅರ್ಥ. ಏನ್ ಹೇಳಿದ್ರು ಅವರು? ಬಲಭುಜದ ಮೇಲೆ ಹೂ ಕೊಟ್ರೆ ಕನ್ಯಾ ನೋಡ್ಲಕ್ ಹೋಗ್ತೀವಲ್ಲ, ಕನ್ಯಾಕಾಯಿ ಮಾಡ್ಲಕ್ ಹೋದಾಗ ಇಲ್ಲಿ ಬಲಭುಜದ ಮೇಲೆ ಹೂ ಕೊಟ್ರೆ ಆ ಹುಡುಗಿ ಈ ಮನೆಗೆ ಬಂದು ಶಕ್ತಿಯುತವಾಗಿದ್ದು ಆ ಹುಡುಗಿ ದುಡ್ಕೊಂಡು ಭುಜ ಕೊಡ್ತಾಳೆ, ಸಂಸಾರಕ್ಕೆ ಹೆಗಲು ಕೊಡ್ತಾಳೆ, ಸಂಸಾರ ಉದ್ಧಾರ ಮಾಡ್ತಾಳೆ. ಸರಿ, ಆಮೇಲೆ ಕುಟುಂಬವನ್ನು ಮುಂದಕ್ಕೆ ತರ್ತಾಳೆ ಅಂತ. ಈಗ ನೀರೇಳ ನೀರಿನ ನೋಡ್ರ ಸಮಯ ಮುಂದಾಗಿ ಅವ್ರ ಹೆಸರು ಕೇಳ್ಕೊಂತೀವಿ. ನಿಮ್ಮ ಹೊಲ ನಿಮ್ಮ ಹೆಸರಿನ ಮೇಲೆ ಇಂಥ ಹೊಲ್ದಾಗ ಹೋಗು ನಾನು, ಆ ಹೊಲ ನೀರು ಐತಿಲ್ಲ ಅಂತ ಮುಂದೆ ಕೇಳ್ತ ನಾನು. ನೀರು ಐತೆ ಅಂತ ಬಲಗಡಿ ಕೊಟ್ರ ಯಾರ ಕೈಯಾಗ ಐತಪ್ಪ ಅಂತ ಕೇಳ್ತಾನೆ. ಈಗ ಉಂಗುರದ ನೋಡಿರ್ತಾರ, ಕಡ್ಡೆಗೆ ನೋಡಿರ್ತಾರ, ಆ ಹೊಲ್ದಾತಗ ಕೇಳ್ತಾನೆ. ಹೊಲ್ದಾತಗ ತಲೆ ಮೇಲೆ ತಾಂತಾನೆ, ಉಂಗುರದ ನೋಡಿ ಕಡ್ಡೆ ನೋಡೋರಿಗೆ ಅಮೃತ ತಾಂತಾನೆ. ಇಲ್ಲ ನೀನು ಹೋಗಿ ಎಲ್ಲೇನ ಒಂದು ಕಕ್ಕೆ ಪಾಸ್ ಇಟ್ಟು ಬಾರಪ್ಪ, ನೀನು ಹೋಗಪ್ಪ ಅಂತ 2 ಗಡಿ ಕೊಟ್ರೆ ನಾನು ಹೋಗ್ಲಪ್ಪ ಹೋಗ್ತೀನಿ. ಅದು ಯಾರಿಗೂ ಕೊಟ್ಟು ಅವ್ರನ್ನ ಕಳಿಸ್ತೀನಿ. ಹೀಗೆ ಪ್ರಾಣದೇವರು ಆಯಾ ಭಕ್ತರ ಜೊತೆಗೆ ಮಾತನಾಡ್ತಾರೆ. ಇಲ್ಲಿ ಎಲ್ಲರಿಗೂ ಕೂಡ ತುಂಬ ನೆಮ್ಮದಿ ಇದೆ. ಯಾಕೆಂದರೆ ಏನು ಕಷ್ಟ ಬಂದರೂ ನಮ್ಮ ಪ್ರಾಣದೇವರಿದ್ದಾರೆ ಅಂತ. ಈಗ ಉದಾಹರಣೆಗೆ ಇವರು ನಮ್ಮ ರಾಘವೇಂದ್ರ ಆಚಾರ್ಯ ಇಲ್ಲೇ ಇದ್ದಾರೆ ನೋಡಿ. ನಿಮ್ದೊಂದು ಅನುಭವ ಹೇಳಿ, ನೀವು ಹೂ ಕೇಳಿದ್ದ ಅನುಭವ ಹೇಳಿ. ನಾನು ಒಂದು ಸರ್ತಿ ಹೂವಿನ ಕೇಳಿದ್ದೆ. ಎಷ್ಟು ಬೋರ್ವೆಲ್ ತೆಗ್ಸಿದ್ರೆ ನಿಮ್ಮ ಊರಿನಲ್ಲಿ? 16 ಬೋರ್ ನಾನು ಫೇಲ್ ಆಗಿ 17 ಕೇಳಿದ್ದೆ. ಅದು ಹೂವೇನು ನನಗೆ ಕೊಡಲಿಲ್ಲ. ಆದ್ರೂ ಹೂ ಕೊಡ್ಲಿಲ್ಲದ್ರೆ ಏನಾಯ್ತು, ನಮ್ಮ ಹಣವರದಾಗ ಇದ್ರೆ ಆಗುತ್ತೆ ಅಂತ ಹೇಳಿ ನಿಮ್ಮ ರೈತರ ಕೈಲಿ ಹೇಳಿ ಕಳಿಸ. ನಾನು ನಮ್ಮ ರೈತರನ್ನ ಕಳಿಸ್ತೇನೆ. ನನಗೆ ಸಿಕ್ಕಿ ಕೊಟ್ಟಿಲ್ಲಪ್ಪ ಹೂವು, ನೀನು ಹೋಗಿ ಕೇಳು ಅಂತ ಕೇಳಿದೆ. ಅವನು 3 ಸರ್ತಿ ಪಾಪ ಸ್ನಾನ ಮಾಡಿ ಬಂದು ಅವನು ಹೂ ಕೇಳಿದೆ. ಅವನು ಇಲ್ಲ ಸ್ವಾಮಿ ಹೂವು ಕೊಟ್ಟಿಲ್ಲ, ಹಾಕ್ಸ್ಬಾಡ್ರಿ ಅಂತ. ಇರ್ಲಿ ಬಿಡ, ದುಡ್ಕೊಂಡು ತಿನ್ನಕ್ಕೆ ಹಾಕ್ತೀವಿ ಅಂತೇಳಿ ನಾನು ಹಾಕ್ಸಿದೆ. ಗಂಗಮ್ಮ ಇದ್ದಾಳೆ, ನಾನು ತೋಡಿಸ್ತೀನಿ ಅಂತ ತೋಡಿಸಿದ್ರಿ ಧೈರ್ಯದಲ್ಲಿ. 640 ಅಡಿ ಹಾಕಿದೆ. ಇಲ್ಲೆಲ್ಲ 350 ಅಡಿಗೆ ನೀರು ಸಿಗುತ್ತೆ, ಇವರು 640 ಅಡಿ ಹಾಕಿದ್ರು. ಪ್ರಾಣದೇವರಿಗೆ ಶೆಡ್ ಹೊಡೆದು ಹಾಕಿದ್ರು. ಒಂದು ಬೋರ್ವೆಲ್, ಒಂದು ಹನಿ ನೀರಿಲ್ಲ. ಕೊನೆಯ ತನಕ ಸ್ನೋ ಪೌಡ್ರು ಮುಖಕ್ಕೆ ಹಚ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ ಅವರು. ಒಂದು ಹನಿ ನೀರಿಲ್ಲ, ಸುಮ್ಮನೆ 60,000 ರೂಪಾಯಿ ದುಡ್ಡು ಕೊಟ್ಟು ಬಂದೆ. ಅವತ್ತಿಗೆ ಸ್ಟಾಪ್ ನಾನು ಬೋರ್ ಹಾಕೋದು. ಅವರಿಗೆ ಇಲ್ಲಿ ವಿಶ್ವಾಸಗಳೆಲ್ಲ ದೃಢವಾಗಿದೆ. ತುಂಬ ಸ್ನೇಹ ಭಾವದಲ್ಲಿ ಮಾತನಾಡಿದ್ದಾರೆ ನಮ್ಮ ರಾಘವೇಂದ್ರ ಆಚಾರ್ಯರು. ಕೃಷಿಕರಾಗಿ ಎಷ್ಟು ಸಮಸ್ಯೆ ಇರುತ್ತೆ ನೋಡಿ. 16 ಬೋರ್ವೆಲ್ ತೋಡಿಸಿ 17ನೇ ಬೋರ್ವೆಲ್ಲಿಗೂ ಒಂದು ಹೂ ಸಿಗಲಿಲ್ಲ ಅಂತ ದುಃಖದಲ್ಲಿ ಬೋರ್ವೆಲ್ ತೋಡಿಸಿದರೆ ಆ ಜಾಗದಲ್ಲಿ ನೀರಿಲ್ಲ ಅಂತ ದಿವ್ಯ ಚಕ್ಷುಸ್ಸಿನಿಂದ ಮುಖ್ಯ ಪ್ರಾಣದೇವರು ಹೇಳಿದರು. ಜಗತ್ತನ್ನು ಆಳುವ ದೇವರು
ಆದರೂ ಇವರು ತೋಡಿಸಿದ್ರು ನೀರು ಸಿಗಲಿಲ್ಲ, ಅಲ್ಲಿ ಪೌಡ್ರೇ ಸಿಕ್ತು. ಅದನ್ನು ಎಷ್ಟು ದುಃಖ ಇದ್ದರೂ ಅವ್ರು ನಗುತ್ತಾ ಹೇಳ್ತಿದ್ದಾರೆ, 17ನೇ ಬೋರ್ವೆಲ್ ಫೇಲ್ಯೂರ್ ಆಗಿದೆ ಅಂದರೆ ದುಃಖ ಇರುತ್ತೆ. ಆದರೂ ಕೂಡ ನಾನು ಪ್ರಾಣದೇವರ ಮಾತಿಗೆ ಬೆಲೆ ತುಂಬಬೇಕಾಗಿತ್ತು ಅನ್ನೋ ಭಾವದಲ್ಲಿ ಹೇಳಿದ್ದಾರೆ. ಹೀಗೆ ಇಂತಹ ಜಾಗೃತವಾದ ಪ್ರಾಣದೇವರಿಂದ ನಮ್ಮ ಸನಾತನ ಹಿಂದೂ ಧರ್ಮ ಎಷ್ಟು ಗಟ್ಟುಮುಟ್ಟಿಯಾಗಿದೆ ಅನ್ನಲಿಕ್ಕೆ ಇದೆಲ್ಲ ಸಾಕ್ಷಿಯಾಗುತ್ತೆ. ಇಂಥ ನಂಬಿಕೆಗಳಿಂದ ಪ್ರಾಚೀನ ಕಾಲದಿಂದ ವೇದ ಪುರಾಣ ಇತಿಹಾಸಗಳೆಲ್ಲ ವಿಶ್ವಾಸವನ್ನೇ ಬೋಧನೆ ಮಾಡುತ್ತೆ. ಅಂಥ ಒಂದು ಗ್ರಾಮ ಇದು. ಇಷ್ಟೆಲ್ಲ ನಾಗರಿಕರು ಕೇವಲ ವಿಶ್ವಾಸದಿಂದ, ಇವರು ಯಾರನ್ನೂ ನಾವು ಬನ್ನಿ ಅಂತ ಕರೆದಿಲ್ಲ. ನಾನು ದರ್ಶನಕ್ಕೆ ಬಂದಿದ್ದೆ, ನಮ್ಮನ್ನು ನೋಡಿ ಒಬ್ಬರು ಇಲ್ಲಿ ಬಂದಿದ್ದಾರೆ ತಿಳಿದವರು ಅಂತ ಇವರೆಲ್ಲ ಈ ದೇವಸ್ಥಾನದ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತಾವಾಗೇ ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ಪ್ರಾಣದೇವರ ಜೊತೆಗೆ ಮಾತನಾಡ್ತಾರೆ ಅಂದರೆ ಅಷ್ಟು ಸಂತೋಷ ಇದೆ ಅವರಿಗೆಲ್ಲ. ಹೀಗೆ ಈ ಧರ್ಮದ ರಕ್ಷಣೆ ನಿರಂತರ ನಡೀಲಿ. ನಂಬಿಕೆ ವಿಶ್ವಾಸಗಳಿಂದ ನಮ್ಮ ದೇಹದಲ್ಲಿ ಎಲ್ಲ ಇಂದ್ರಿಯಗಳ ಚೇಷ್ಟೆಗಿಂತ ಪ್ರಾಣದೇವರ ಚೇಷ್ಟೆ ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ಪ್ರತಿಯೊಂದು ಗ್ರಾಮಗಳಲ್ಲಿ ಇಲ್ಲಿ ಪ್ರಾಣದೇವರ ವ್ಯಾಪಾರ ಇದೆ. ಅದರಲ್ಲಿಯೂ ಕೂಡ ಗೆಳತಿಕಟ್ಟೆ ಪ್ರಾಣದೇವರ ಪ್ರಭಾವ ತುಂಬ ಪ್ರಭಾವ ಅಂತ ಇಲ್ಲಿಯ ಜನಗಳಿಗೆ ಅತಿಶಯವಾದ ನಂಬಿಕೆ ಇದೆ. ಬೊಮ್ಮಗಟ್ಟಿಯಿಂದ ಇಲ್ಲಿಗೆ ಸುಮಾರು ಒಂದು 10 ಕಿಲೋಮೀಟ್ರಿನಲ್ಲಿ ನಾವು ಈ ಜಾಗಕ್ಕೆ ಬರ್ಬೋದು. ಯಾರನ್ನ ಕೇಳಿದರೂ ಹೇಳ್ತಾರೆ, ಇಂಥ ಬೊಮ್ಮಗಟ್ಟಿ ಮೊದಲಗಟ್ಟಿ ನಡುವೆ ಇರುವಂತಹ ಗೆಳತಿಕಟ್ಟೆ ಪ್ರಾಣದೇವರ ದರ್ಶನ ಮಾಡಿ ಎಲ್ಲರೂ ಪ್ರಾಣದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹರಯೇ ನಮಃ.